ಹಲೋ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವಿದ್ಯಾರ್ಥಿಗಳೇ, ಇದು ನಿಮಗೆಲ್ಲ ಖುಷಿ ತರುವಂತಹ ಒಂದು ಸುದ್ದಿಯಾಗಿದೆ. ಹೌದು, ಅದರ ಬಗ್ಗೆ ನಾನು ಈಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇನಪ್ಪಾ ಅಂದರೆ SSP ಸ್ಕಾಲರ್ಶಿಪ್ನ ಅಮೌಂಟ್ ಜಮಾ ಆಗಿದೆಯೋ ಇಲ್ವೋ ಅನ್ನೋದನ್ನು ಯಾವ ರೀತಿಯಾಗಿ ನಾವು ಚೆಕ್ ಮಾಡಬೇಕು ಹಾಗೂ ಯಾವಾಗಿನವರೆಗೂ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದೇ ರೀತಿಯಾದಂಥ ಯಾವುದೇ ಗೌರ್ಮೆಂಟ್ ಸ್ಕೀಮ್ ಅಥವಾ ಸ್ಕಾಲರ್ಶಿಪ್ನ ಅಪ್ಡೇಟನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ. ನೋಡಿ ವೀಕ್ಷಕರೇ, ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ನಾನು SSP ಪೋರ್ಟಲ್ನಲ್ಲಿ ಒಬ್ಬ ವಿದ್ಯಾರ್ಥಿಯದ್ದು ಸ್ಟೂಡೆಂಟದ್ದು ಏನು SSP ID ಇತ್ತಲ್ಲ ಅದನ್ನು ಲಾಗಿನ್ ಆಗಿದ್ದೀನಿ. ಲಾಗಿನ್ ಆಗುವ ಮೂಲಕ ನಿಮಗೆ ಇಲ್ಲಿ ಪ್ರೂಫ್ನೊಂದಿಗೆ ತೋರಿಸ್ತಾ ಇದ್ದೀನಿ. ಅಂದರೆ ಆ ಒಂದು ಸ್ಕಾಲರ್ಶಿಪ್ನ ಅಮೌಂಟ್ ಜಮಾ ಆಗಿದೆಯೋ ಇಲ್ವೋ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಕೊಳ್ಬೋದು, ಇದು ಫಸ್ಟ್ ಪೇಜ್ ಇದೆ. ಇಲ್ಲಿ ಏನೂ ಅಪ್ಡೇಟ್ ಆಗಿಲ್ಲ. ಆದರೆ ಇಲ್ಲಿ ನೀವು ನೆಕ್ಸ್ಟ್ ಪೇಜನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಪೇಜ್ ನಂಬರ್ 2 ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲೋಡ್ ಆಗ್ತಾ ಇದೆ. ಇಲ್ಲಿ ನೋಡಿ ಬಂತು, ಡೀಟೇಲ್ಸ್ ಬಂತು. ನೋಡಿ, ಈ ವಿದ್ಯಾರ್ಥಿಯದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಬಿಲಾಂಗ್ ಆಗಿರ್ತಾನೆ ಹಾಗೂ ಇಲ್ಲಿ ಅವ್ರಿಗೆ ಅಮೌಂಟ್ ಅಪ್ರೂವಲ್ ಆಗಿದೆ. ನೋಡಿ, 18,000 ರೂಪಾಯಿ ಅವನಿಗೆ ಅಪ್ರೂವಲ್ ಆಗಿದೆ. ಈ ವಿದ್ಯಾರ್ಥಿ ಯಾವುದಪ್ಪ ಅಂದರೆ BEಯನ್ನು ಮಾಡ್ತಾ ಇದ್ದಾನೆ. BE ಸ್ಟೂಡೆಂಟ್ ಆಗಿದ್ದು 18,000 ರೂಪಾಯಿ ಅವನಿಗೆ ಅಲಾಟ್ ಆಗಿದೆ. ಹಾಗೂ ಇಲ್ಲಿ ನೋಡ್ಕೊಳ್ಬೋದು ಪುಷ್ ಟು DBT ಎಸ್ ಅಂತ ಇದೆ, ಅಮೌಂಟ್ 18,000 ಅಂತ ಇದೆ. ಹಾಗೂ ಪೇಮೆಂಟ್ ಸ್ಟೇಟಸ್ ಇನ್ DBT ಅಂತ ಎಸ್ ಅಂತ ಇದೆ. ಅಂದರೆ ಪುಷ್ ಟು DBT ಮಾಡಿದ್ದಾರೆ, ಅಂದರೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ಗೆ ಅವರು ಹಣವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ತಿಳಿಸ್ತಾ ಇದ್ದಾರೆ. ಹಾಗೂ ಇಂಪಾರ್ಟೆಂಟ್ ಆದಂಥ ವಿಷಯ ಇಲ್ಲಿ ನೀವು ನೋಡ್ಕೊಳ್ಬೋದು, ಮೇಂಟೆನೆನ್ಸ್ ಆಫ್ ದ ಫೀ ಅಂತ ತಿಳಿಸಿದ್ದಾರೆ. ಪೇಡ್ ಸ್ಟೇಟಸ್ ಸಕ್ಸಸ್ ಅಂತ ತಿಳಿಸಿದ್ದಾರೆ. ಟೋಟಲ್ ಅಮೌಂಟ್ ಪೇಡ್ 18,000. ಬ್ಯಾಂಕ್ ನೇಮ್ ಹಾಗೂ ಬ್ಯಾಂಕ್ ನಂಬರ್ ಹಾಗೂ UTR ನಂಬರ್ ಹಾಗೂ ಕ್ರೆಡಿಟೆಡ್ ಆನ್ ಅಂದರೆ 3/3/2025. ಇನ್ನೊಮ್ಮೆ ನೋಡ್ಕೊಳ್ಳಿ, 3/3/2025. ಅಂದರೆ ಇಲ್ಲಿ ನೀವು ನೋಡ್ಕೊಳ್ಳುವ ಹಾಗೆ 3ನೇ ತಾರೀಕು ಮಾರ್ಚ್ದಂದು ಇವನಿಗೆ ಇದೇ ವರ್ಷ ಅಮೌಂಟ್ ಕೂಡ ಜಮಾ ಮಾಡಿದ್ದಾರೆ. ನೋಡಿ, ಹೋದ ವರ್ಷ ಎಲ್ಲ ನೀವು ನೋಡ್ತಾ ಇರುವ ಹಾಗೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ 1 ವರ್ಷ ಕಳೆದು ಹೋದರೂ ಕೂಡ ಅಮೌಂಟ್ ಬರ್ತಾ ಇರಲಿಲ್ಲ. ಆದರೆ ಈ ವರ್ಷ ಬಹಳ ಬೇಗನೆ ಹಾಕಿದ್ದಾರೆ, ಕ್ರೆಡಿಟ್ ಮಾಡಿದ್ದಾರೆ. ಹಾಗೂ ಇದೇ ಒಬ್ಬ ವಿದ್ಯಾರ್ಥಿಯದಂತ ಹೇಳೋದಾದ್ರೆ ಅಲ್ಲ, ಇದೇ ವೀಕ್ನಲ್ಲಿ ಅಂದರೆ ಏನು ಮಾರ್ಚ್ ವೀಕ್ನಲ್ಲಿ ಮೊದಲ ಏನು ವಾರ ಇತ್ತೋ ಅದರಲ್ಲೂ 3 ಮತ್ತು 3, 4 ಮತ್ತು 5ನೇ ದಿನಾಂಕದಂದು ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಒಂದು 60 to 70% ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಒಂದೇ ಸಮಯಕ್ಕೆ ಎಲ್ಲರಿಗೂ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದೇ ದಿನಾಂಕಕ್ಕೆ, ಅಂದರೆ 3, 4, 5 ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೀವು ಕೂಡ ನಿಮ್ಮ ಹಣ ಬಂದಿದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗಿ ಆ ಹಣ ಏನಾದರೂ ಸ್ಟೇಟಸ್ನಲ್ಲಿ ಅಪ್ಡೇಟ್ ಆಗಿರಲಿಲ್ಲ ಅಂದರೆ ಬ್ಯಾಂಕ್ ಅಕೌಂಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಹಣ ಕೂಡ ಬಂದಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇತರ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಅಂದರೆ ಹಣ ಬರುತ್ತೆ, ಇವ್ರಿಗೂ ಕೂಡ ಬಂದಿದೆ ಅಂದರೆ ನಮಗೂ ಬರುತ್ತೆ ಅಂತ ತಿಳ್ಕೊಳ್ತಾರೆ. ಹಾಗೂ ಅವರು ಕೂಡ ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡುವ ಮೂಲಕ ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಹಣವನ್ನು ಉಪಯೋಗ ಮಾಡ್ಕೊಳ್ತಾರೆ. ಕೊನೆವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ ವಿದ್ಯಾರ್ಥಿಗಳೇ. ಇದನ್ನು ಹೊರತಾಗಿ ಏನಾದರೂ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.